ಯಾವ ಹೂವು ಯಾರ ಮುಡಿಕೋ ಭಾಗ 192. ವಿಕ್ರಮ್ ಸಾನ್ವಿ ಪ್ಲೇಟ್ನಲ್ಲಿ 4 ತುತ್ತು ತಿಂಡಿಯನ್ನು ತೆಗೆದುಕೊಂಡು ತಿಂದಿದ್ದ. ಆದರೆ ಸಾನ್ವಿ ಅವನ ಜೊತೆ ತಿಂಡಿ ತಿನ್ನೋಕೂ ಇಷ್ಟ ಇಲ್ಲ ಎಂದಿದ್ದನ್ನು ಕೇಳಿ ತಿಂಡಿ ತಿನ್ನದೆ ಎದ್ದು ಹೋದ. ಸಾನ್ವಿಗೆ ತಾನು ತಪ್ಪು ಮಾಡಿದೆ ಎನಿಸಿ ಅವಳಿಗೆ ತಿಂಡಿ ತಿನ್ನುವ ಮನಸ್ಸಿಲ್ಲದೆ ಎದ್ದು ಹೋಗುತ್ತಿದ್ದವಳನ್ನು ತಡೆದ ಪಲ್ಲವಿ, ಸಾನ್ವಿ ನೋಡು, ವಿಕ್ರಮಣ್ಣ ಬೇಜಾರು ಮಾಡ್ಕೊಂಡ್ರೆ ಇವತ್ತು ಒಂದು ದಿನ ಅಷ್ಟೇ. ನಾಳೆ ಅವರು ನಿನಗೆ ತಾಳಿ ಕಟ್ಟಿದ ಮೇಲೆ ನೀನು ನಿನ್ನ ಮನಸ್ಸಲ್ಲಿರೋದನ್ನ ಹೇಳಿದ್ರೆ ಅವರ ಬೇಸರ ನೋವು ಎಲ್ಲ ಹೋಗುತ್ತೆ. ಅದು ನಿನ್ಗೂ ಗೊತ್ತಿದೆ. ನೀನು ಈಗ ಇರೋ ಸಿಚುವೇಶನ್ ಅಲ್ಲಿ ತಿಂಡಿ ಊಟ ಬಿಟ್ರೆ ಇನ್ನೂ ಸುಸ್ತಾಗ್ತೀಯಾ? ರಾತ್ರಿ ಇನ್ನೂ ತಲೆ ಸುತ್ತು ಬಂದು ಬಿದ್ದಿದ್ಯಾ? ವಿಕ್ರಮಣ್ಣ ನಿದ್ದೆಗೆಟ್ಟು ನಿನ್ನನ್ನು ನೋಡ್ಕೊಂಡಿದ್ದಾರೆ. ನೋಡು, ನೀನು ಮಾಡ್ತಿರೋದು ತಪ್ಪು ಅಂತ ನಿನ್ಗೆ ಅನ್ನಿಸ್ತಿದೆ. ಅದಕ್ಕೆ ಗಿಲ್ಟ್ ಫೀಲ್ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತು. ಆದ್ರೆ ನಾಳೆ ಇದಕ್ಕೆಲ್ಲ ಒಂದು ಕೊನೆ ಸಿಗತ್ತೆ. ಈಗ ನೀನು ವಿಕ್ರಮಣ್ಣನ ಸಾರಿ ಕೇಳಿ ನಿನ್ನ ಪ್ರೀತಿ ಹೇಳಿ ಆಮೇಲೆ ಸಮಥಿಂಗ್ ಅದಕ್ಕೆಲ್ಲ ಎನರ್ಜಿ ಬೇಕಲ್ವಾ? ಅದಕ್ಕೋಸ್ಕರನಾದ್ರೂ ತಿಂಡಿ ಊಟ ತಿನ್ಬೇಕು ಎನ್ನುತ್ತಾ ದೋಸೆ ಬಡಿಸಿ ತಿನ್ನುವಂತೆ ಬಲವಂತ ಮಾಡಿದಾಗ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸಾನ್ವಿ ತಿಂಡಿ ತಿಂದಳು. ಅಂಜಲಿ, ರಮ್ಯಾ, ಶರಣ್ಯ ಬಟ್ಟೆ ಪ್ಯಾಕಿಂಗ್ ಮುಗಿಸಿ ಹಾಲ್ಗೆ ಬಂದರು. ಸಾನ್ವಿ ಪಲ್ಲವಿ ಏನನ್ನೋ ಗಾಢವಾಗಿ ಚರ್ಚಿಸುತ್ತಿರುವುದನ್ನು ನೋಡಿ ರಮ್ಯಾ, ಪಲ್ಲವಿ ಅತ್ತಿಗೆ, ಸಾನ್ವಿ ವಿಕ್ರಮ್ ಭಾವ ಹನಿಮೂನ್ಗೆ ಎಲ್ಲಿ ಹೋಗ್ಬೇಕು ಅನ್ನೋ ಚರ್ಚೆಯಲ್ಲಿ ನೀವಿಬ್ಬರು ಬಿಸಿ ಇದ್ದೀರಾ ಎಂದಾಗ ಪಲ್ಲವಿ ತನ್ನ ಕೈಯಿಂದ ರಮ್ಯಾಳ ಬಾಯಿ ಮುಚ್ಚುತ್ತಾ, ರಮ್ಯಾ ಬಾಯಿ ಮುಚ್ಚು, ಇದು ಎಂತ ಸೀಕ್ರೆಟ್ ವಿಷಯ ಅಂತ ಗೊತ್ತಿದ್ದು ಮಾತಾಡ್ತೀಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ಸಾನ್ವಿ ಮದ್ವೆ ವಿಕ್ರಮಣ್ಣನ ಜೊತೆ ಅನ್ನೋದು ನಮ್ಗಳಿಗಷ್ಟೇ ಗೊತ್ತಿರೋದು. ದೊಡ್ಡವರಿಗೆ ಅಂದ್ರೆ ನಿತಿನ್ ತಂದೆ ತಾಯಿಗೆ ಬಿಟ್ರೆ ಈವನ್ ಸ್ವರ್ಣ ಆಂಟಿ, ರಾಮು ಅಂಕಲ್ ಕೂಡ ಗೊತ್ತಿಲ್ಲ. ಪ್ಲೀಸ್ ಬಿ ಕೇರ್ಫುಲ್. ನಮ್ಮ ಮಾತು ಯಾರಿಗಾದ್ರೂ ಕೇಳಿಸಿದ್ರೆ ಎಂತ ಸಂದರ್ಭ ಕ್ರಿಯೇಟ್ ಆಗತ್ತೆ ಗೊತ್ತಾ? ನಾವು ಅವರಿಗೆಲ್ಲ ಉತ್ತರ ಕೊಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡಿದ್ಯಾ ಎಂದವಳು ರಮ್ಯಾಳ ಬಾಯಿಯಿಂದ ಅವಳ ಕೈ ತೆಗೆದಳು. ರಮ್ಯಾ, ಸಾರಿ ಮರ್ತ್ಬಿಟ್ಟೆ. ಅದು ಸರಿ, ನಮ್ಮ ಮದುಮಗಳನ್ನ ನೋಡಿ. ಸಾನ್ವಿ ವಿಕ್ರಮ್ ಭಾವ ಹನಿಮೂನ್ ಅಂದ ತಕ್ಷಣ ಹಚ್ಕೊಂಡು ಕೆನ್ನೆ ಕೆಂಪಾಗಿದೆ ಎಂದಳು. ಸಾನ್ವಿ ಕಡೆ ನೋಡಿ ನಗುತ್ತಾ ಎಲ್ಲರೂ ಒಟ್ಟಿಗೆ ಹೋ ಎಂದು ಕಿರುಚಿದರು. ಸಾನ್ವಿ, ಪ್ಲೀಸ್, ವಿಕ್ರಮ್ ಸರ್ ನನ್ನನ್ನ ಗೋಳಾಕೊಳ್ಳೋದು ಸಾಲದು ಅಂತ ನೀವೆಲ್ಲರೂ ಕೂಡ ಸೇರ್ಕೊಂಡು ನನ್ನನ್ನ ರೇಗಿಸ್ತಿದ್ದೀರಾ. ನಾಳೆ ಏನಾಗುತ್ತೋ ನನ್ಗೆ ಭಯ ಆಗ್ತಿದೆ ಎಂದಾಗ ಪಲ್ಲವಿ, ಸಾನ್ವಿ ಭಯ ಪಡ್ಬೇಡಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ ಎಂದಳು. ಶರಣ್ಯ, ಸಾನ್ವಿ ನಿಜವಾದ ಪ್ರೀತಿಗೆ ಜಯ ಸಿಕ್ಕೇ ಸಿಗತ್ತೆ. ಆದ್ರೆ ಒಳ್ಳೆ ಟೈಮ್ ಬರ್ಬೇಕು ಅಷ್ಟೇ. ನಿನ್ನ ವಿಕ್ರಮ್ ಮದ್ವೆ ಆಗೇ ಆಗತ್ತೆ. ನೀನು ತುಂಬಾ ಯೋಚನೆ ಮಾಡ್ಬೇಡ, ನಗ್ನಗ್ತಾ ಇರು. ನೀನು ಹೀಗೆ ಡಲ್ ಆಗಿದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಆಮೇಲೆ ಸ್ವರ್ಣ ಆಂಟಿ, ರಾಮು ಅಂಕಲ್ಗೆ ನಿನ್ಗೆ ಮದ್ವೆ ಇಷ್ಟ ಇಲ್ವೇನೋ ಅನ್ಕೊಂಡು ನೊಂದ್ಕೋತಾರೆ. ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡು. ಯಾವಾಗ್ಲೂ ಮಂಕ್ ಆಗಿ ಇರ್ಬೇಡ. ಹಾಗೆ ಇನ್ನೊಂದು ವಿಷಯ, ನೀನು ಡಲ್ ಆಗಿದ್ರೆ ಮದ್ವೆ ಫೋಟೋ ವಿಡಿಯೋ ಚೆನ್ನಾಗಿ ಬರಲ್ಲ. ಆಮೇಲೆ ನಿನ್ನ ವಿಕ್ರಮ್ ಮದ್ವೆ ಆದ್ಮೇಲೆ ನೀನು ನಿನ್ನ ಫೋಟೋ ವಿಡಿಯೋ ನೋಡಿದಾಗ ನಿನ್ಗೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ಬಾರ್ದು. ನಮ್ಮದು ತಂಗಿ ದೇವತೆ ತರ ಕಾಣ್ಬೇಕು ಎಂದಾಗ ಸಾನ್ವಿ, ಸರಿಯಕ್ಕ, ನೀವು ಹೇಳೋದು ಸರಿನೇ. ನನ್ನ ವಿಕ್ರಮ್ ಸರ್ ಮದ್ವೆ ಆಗೇ ಆಗತ್ತೆ. ನಂಬಿಕೆ ನನಗೆ ಇದೆ. ಇನ್ಮೇಲೆ ನಾನು ಯೋಚನೆ ಮಾಡ್ಕೊಂಡು ಮಂಕಾಗಿ ಇರಲ್ಲ, ನಗ್ನಗ್ತಾ ಇರ್ತೀನಿ. ಆದ್ರೆ ಆ ರಾಕ್ಷಸ ರಾಯನ ನೋಡಿದ್ರೆ ಸಾಕು, ನನ್ನ ನಗು ನನ್ಗೆ ಗೊತ್ತಿಲ್ಲದ ಹಾಗೆ ಮಾಯ ಆಗತ್ತೆ ಎಂದಳು. ಆಗ ಪಲ್ಲವಿ, ಸಾನ್ವಿ, ನನ್ನ ಅಣ್ಣಂಗೆ ಎಷ್ಟೇ ಹೆಸರು ಇಡ್ತಿದ್ಯಾ? ಮೊದ್ಲು ದುರ್ವಾಸ ಮುನಿ, ಈಗ ರಾಕ್ಷಸರಾಯ, ಇನ್ನು ಎಷ್ಟು ಹೆಸರುಗಳಿವೆ ಹೇಳು ನೋಡೋಣ ಎಂದಳು. ಆಗ ಸಾನ್ವಿ, ಇನ್ನು ಒಂದೇ ಒಂದು ಹೆಸರು, ಮೂತಿ ಸಿದ್ದಪ್ಪ. ಒಟ್ಟು 3 ಹೆಸರು. ನಿಮ್ಮ ಅಣ್ಣ ಹೀಗೆ ಆಡ್ತಿದ್ರೆ ಇನ್ನು ಎಷ್ಟು ಹೆಸರುಗಳನ್ನ ಇಡ್ತೀನೋ ನನ್ಗೆ ಗೊತ್ತಿಲ್ಲ ಎಂದಳು ನಗುತ್ತಾ. ಸಾನ್ವಿ ನಗುವಿನ ಜೊತೆ ಎಲ್ಲರೂ ನಗು ಸೇರಿತು. ಎಲ್ಲರೂ ಹಾಲ್ನ ಸೋಫಾದಲ್ಲಿ ಏನೇನೋ ಚರ್ಚೆ ಮಾಡುತ್ತಾ ಕುಳಿತರು. ನಿತಿನ್ ನೀತುಗೆ ಕಾಲ್ ಮಾಡಿ, ಮೇಡಮ್ ಹೇಗಿದ್ದೀರಾ? ಕಾಲ್ ಮಾಡಿಲ್ಲ, ಬಿಸಿನಾ ಎಂದಾಗ ನೀತು, ಸರ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಾನ್ವಿ ವಿಕ್ರಮ್ ಸರ್ ಮದ್ವೆ ಮುಗಿಯೋವರೆಗೂ ಈ ಟೆನ್ಷನ್ ತಪ್ಪಿದ್ದಲ್ಲ. ನೀವು ಆ ಚೌಲ್ಟ್ರಿಯಿಂದ ಇಲ್ಲಿಗೆ ಬರೋವರೆಗೂ ನನ್ನ ಜೀವನ ನನ್ನ ಕೈಯಲ್ಲೇ ಹಿಡ್ಕೊಂಡು ಕಾಯ್ತಿರ್ತೀನಿ ಸರ್ ಎಂದು ಬಿಕ್ಕಳಿಸಿ ಅಳುತ್ತಿದ್ದವಳನ್ನು, ನೀತು ಅಳ್ಬೇಡ, ತಲೆ ಕೆಡಿಸ್ಕೋಬೇಡ, ಏನೂ ಕೆಟ್ಟದಾಗಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ ಅನ್ನೋ ನಂಬಿಕೆ ಮುಖ್ಯ. ಆ ದೇವ್ರು ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ. ನೋಡು, ಫೋನ್ ನಿನ್ನ ಹತ್ರನೇ ಇಟ್ಕೋ. ನಾನು ಆಗಾಗ ನಿನ್ಗೆ ಕಾಲ್ ಮಾಡಿ ಎಲ್ಲವನ್ನು ಅಪ್ಡೇಟ್ ಮಾಡ್ತೀನಿ. ನೀನು ಹೀಗೆ ಹತ್ರ ನನ್ಗೆ ಏನು ತೋಚಲ್ಲ. ಪ್ಲೀಸ್ ನನ್ನ ಮುದ್ದು ನನ್ನ ಬಂಗಾರ ಅಲ್ವಾ ಎಂದಾಗ ನೀತು, ಅಲ್ಲ ಸರ್, ನೀವು ಯಾವಾಗ ಇಷ್ಟು ಬದಲಾದ್ರಿ? ನನ್ನನ್ನ ನೋಡಿದ್ರೆ ಸಾಕು ಕೋಪ ಮಾಡ್ಕೊಂಡು ಕೂಗಾಡ್ತಿದ್ರಿ, ಈಗ ಮುದ್ದು ಬಂಗಾರ ಅಂತೀರಾ. ನಿಮ್ಮ ಈ ಬದಲಾವಣೆಗೆ ಕಾರಣ ಕೇಳ್ಬೋದಾ ಎಂದಳು ಜೋರಾಗಿ ನಗುತ್ತಾ. ಈ ಬದಲಾವಣೆಗೆ ಕಾರಣ ನೀನೆ. ಪ್ರೀತಿ ಅಂದ್ರೆ ತಾಳ್ಮೆ, ಸಹನೆ, ತ್ಯಾಗ ಅನ್ನೋದನ್ನ ನೀನು ಅರ್ಥ ಮಾಡಿಸ್ದೆ. ಹಾಗೆ ಸಾನ್ವಿ ಕೂಡ ಕಾರಣ. ಅವರು ತಾನು ವಿಕ್ರಮ್ನ ಪ್ರೀತಿ ಮಾಡಿದ್ರು ಅವನು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಪ್ರೀತಿ ತ್ಯಾಗ ಮಾಡೋಕೆ ತಯಾರಾದ್ರು. ನೀನು ಅವರು ಇಬ್ಬರು ನನ್ನನ್ನ ಬದಲಾಯಿಸಿ
ಬದಲಾಯಿಸಿದ್ರಿ. ಸಾನ್ವಿ ಮೇಲೆ ನನ್ಗೆ ಇದ್ದಿದ್ದು ಪ್ರೀತಿ ಅಲ್ಲ, ಬರೀ ಅಟ್ರಾಕ್ಷನ್ ಅಂತ ಅರ್ಥ ಆಯ್ತು. ನನ್ನ ಪ್ರೀತಿ ನೀನು ಅಂತಾನೂ ಗೊತ್ತಾಯ್ತು. ಥ್ಯಾಂಕ್ಸ್ ಕಣೆ. ನಿನ್ನ ನಿಷ್ಕಲ್ಮಶ ಪ್ರೀತಿಗೆ ನಿನ್ನ ಮದ್ವೆ ಆಗೋದು 100% ಅಲ್ಲ, 1000% ಗ್ಯಾರಂಟಿ. ಈಗ ನಮ್ಮೆಲ್ಲರ ಮೊದಲ ಆದ್ಯತೆ ಸಾನ್ವಿ ವಿಕ್ರಮ್ ಮದ್ವೆ ನಡೆಯೋದ್ರ ಬಗ್ಗೆ ಇರ್ಬೇಕು. ಸರಿ, ಸಂಜೆ ಚೌಲ್ಟ್ರಿಗೆ ಹೋಗೋಕೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ಹೆಲ್ಪ್ ಮಾಡೋಕೆ ಯಾರನ್ನಾದ್ರೂ ಕಳಿಸ್ಬೇಕಾ ಎಂದಾಗ ನೀತು, ಬೇಡ ಸರ್, ರಿಲೇಟಿವ್ಸ್ ಇದ್ದಾರೆ, ಕೆಲವು ಥಿಂಗ್ಸ್ ಅಷ್ಟೇ ತಗೊಂಡು ಬರೋಕೆ ಇರೋದು ಎಂದಾಗ ನಿತಿನ್, ಈಗ್ಲೂ ಸರ್ ಅಂತ ಕರಿಬೇಕಾ? ಹೇಳಿದ್ದೆ ಅಲ್ವಾ ನಿತಿನ್ ಅಂತ ಕರಿ ಅಂತ ಎಂದಾಗ ನೀತು, ನೀವು ತಾಳಿ ಕಟ್ಟಿದ್ಮೇಲೆ ನಾನು ನಿಮ್ಮನ್ನ ನಿತಿನ್ ಅಂತ ಕರಿತೀನಿ, ಅಲ್ಲಿಯವರೆಗೂ ನೀವು ನನ್ಗೆ ಸರ್ ಅಷ್ಟೇ ಎಂದಳು. ನಿತಿನ್, ಓಕೆ, ನಾನು ನಿನ್ನ ಗಂಡ ಆದ್ಮೇಲೆ ನನ್ನ ಹೆಸರಿಟ್ಟು ಕರೆವೆಯಂತೆ, ಆದ್ರೆ ಈಗ ಲವರ್ ಆಗಿ ನಂಗೇನು ಇಲ್ವಾ ಎಂದಾಗ ನೀತು ನಾಚಿಕೊಳ್ಳುತ್ತಾ, ಸರ್ ನೀವು ಹಾಗೆಲ್ಲ ಮಾತಾಡಬಾರ್ದು. ಸರಿ ಸರ್, ಅಮ್ಮ ಕರಿತಿದ್ದಾರೆ, ಹೋಗ್ತೀನಿ ಎಂದಾಗ ನಿತಿನ್, ಅರ್ಥ ಆಯ್ತು, ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಅಮ್ಮ ಅಂತ ಕಾರಣ ಹೇಳ್ತಿದ್ಯಾ? ಪರವಾಗಿಲ್ಲ, ಈಗ ತಪ್ಪಿಸಿಕೊಂಡ್ರು ನಾಳೆ ಒಂದು ದಿನ ಕಳೆದ್ರೆ ದಿನದ 24 ಗಂಟೆನೂ ನನ್ನ ಜೊತೆ ಇರಬೇಕು. ಹೇಗೆ ತಪ್ಪಿಸಿಕೊಳ್ತೀಯಾ ನಾನು ನೋಡ್ತೀನಿ ಎಂದಾಗ ಇದು ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದಳು. ಸಾನ್ವಿಯಿಂದ ದೂರ ಹೋದಷ್ಟು ವಿಕ್ರಮ್ನ ಮನಸ್ಸು ಒದ್ದಾಡ್ತಾ ಇತ್ತು. ಹೊರಗೆ ಬಂದವನು ಎಲ್ಲರೂ ಕೂತಲ್ಲಿಗೆ ಬಂದ. ಸುವರ್ಣ, ವಿಕ್ರಮ್ ಯಾಕೋ ಮುಖ ಬಾಡಿದೆ, ರಾತ್ರಿ ನಿದ್ದೆ ಮಾಡಿಲ್ವಾ ಎಂದಳು ಕಾಳಜಿಯಲ್ಲಿ. ವಿಕ್ರಮ್ ಅವರಿಗೆ ಸಾನ್ವಿ ವಿಷಯ ಏನು ಗೊತ್ತಿಲ್ಲವೆಂದು ಸಮಾಧಾನ ಪಟ್ಟುಕೊಂಡವನು, ಇಲ್ಲಮ್ಮ ಮಲ್ಗಿದ್ದೆ, ಚೆನ್ನಾಗಿ ನಿದ್ದೆ ಮಾಡಿದೀನಿ, ನನ್ನ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ಚೌಲ್ಟಿಗೆ ಎಷ್ಟು ಗಂಟೆಗೆ ಹೋಗ್ಬೇಕು? ಇನ್ನು ಶಾಸ್ತ್ರಗಳು ಬಾಕಿ ಇದೆಯಾ ಎಂದಾಗ ಸುಶೀಲ, ಬಳೆ ಶಾಸ್ತ್ರ ಇವತ್ತು ನಡಿಬೇಕು, ಇನ್ನು ಗೌರಿ ಪೂಜೆ, ಲಗ್ನ ಕಟ್ಟಿಸೋದು ಮತ್ತೆ ಕಾಶಿ ಯಾತ್ರೆ ಅದು ನಾಳೆ ಬೆಳಗ್ಗೆ ನಡಿಬೇಕು, ನಂತರ ಮುಹೂರ್ತ, ಅದಾದ್ಮೇಲೆ ಸಪ್ತಪದಿ, ಅರುಂಧತಿ, ನಕ್ಷತ್ರ ಪೂಜೆ, ನಂತರ ರಿಸೆಪ್ಷನ್, ಇಷ್ಟೇ. ಇನ್ನು ಯಾವ್ದಾದ್ರೂ ಮರ್ತಿದೀನಾ ಸ್ವರ್ಣ ಎಂದು ಕೇಳಿದಾಗ ಸ್ವರ್ಣ ಅಷ್ಟೇ ಗೊತ್ತಿರೋದು ಅತ್ತಿಗೆ ಎಂದಳು. ವಿಕ್ರಮ್ ಎಲ್ಲರ ಜೊತೆ ಮಾತಾಡಿದವನು ತಿಂಡಿ ತಿನ್ನದ ಕಾರಣ ಹೊಟ್ಟೆ ಹಸಿದಂತಾಗಿ ಮನೆಯೊಳಗೆ ಬಂದವನು ಅಡುಗೆ ಮನೆಗೆ ಹೋಗಿ ತಟ್ಟೆಯಲ್ಲಿ ತಿಂಡಿ ಬಡಿಸಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿನ್ನಲಾರಂಭಿಸಿದ. ಅಲ್ಲೇ ಸೋಫಾದಲ್ಲಿ ಕುಳಿತು ಮಾತನಾಡುತ್ತಿದ್ದ ಪಲ್ಲವಿ, ಅಂಜಲಿ, ರಮ್ಯಾ ಎಲ್ಲರೂ ಎದ್ದು ಅವನ ಬಳಿ ಬಂದರು. ಸಾನ್ವಿ ಆಶ್ಚರ್ಯದಿಂದ ವಿಕ್ರಮ್ ಕಡೆ ನೋಡುತ್ತಿದ್ದನ್ನು ಗಮನಿಸಿದ ವಿಕ್ರಮ್, ತುಂಬಾ ಹೊಟ್ಟೆ ಹಸಿತಿದೆ, ಅದಕ್ಕೆ ನಾನೇ ಬಡಿಸಿಕೊಂಡು ತಿಂತಿದ್ದೀನಿ, ನಾನು ತಿನ್ನೋದನ್ನ ಯಾರು ನೋಡ್ತಿದ್ದಾರೆ, ಅವರಿಗೆ ಹಾಗೆ ನೋಡ್ಬಾರ್ದು ಅಂತ ಹೇಳು ಪಲ್ಲವಿ, ನನ್ಗೆ ದೃಷ್ಟಿ ಆಗತ್ತೆ, ಹೊಟ್ಟೆ ನೋವು ಬಂದ್ರೆ ನಾನು ಮಾತ್ರ ಸುಮ್ನಿರಲ್ಲ ಎಂದ. ಸಾನ್ವಿ ಎದ್ದು ರೂಮ್ಗೆ ಹೋದಳು. ವಿಕ್ರಮ್ ತಾನು ಬೇಗ ಊಟ ಮುಗಿಸಿ ಸಾನ್ವಿ ಇದ್ದ ರೂಮ್ಗೆ ಬಂದ. ಸಾನ್ವಿ ಅಲ್ಲಿಂದ ಹೋಗುವ ಪ್ರಯತ್ನ ಮಾಡಿದಾಗ ವಿಕ್ರಮ್ ಅವಳ ಕೈ ಹಿಡಿದು ಎಳೆದು, ಅಲ್ವೇ, ಯಾಕೆ ಯಾವಾಗ್ಲೂ ನನ್ನಿಂದ ದೂರ ಹೋಗೋಕೆ ಪ್ರಯತ್ನ ಮಾಡ್ತೀಯಾ? ನಾನೇನು ವಿಲ್ಲನ್ನ? ಪದೇ ಪದೇ ಬಂದು ನಿನ್ನನ್ನ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಮಾಡ್ತಿದೀನಿ ಅಂತ ದೂರ ಹೋಗೋಕೆ ರಾತ್ರಿ ನಿನ್ನ ಜೊತೆ ಇದ್ದು ನಿನ್ನನ್ನ ನೋಡ್ಕೊಂಡಿದ್ದು ನಾನು, ಆದ್ರೂ ಇಷ್ಟೊಂದು ಬಿಗುಮಾನ ತೋರಿಸ್ತೀಯಾ? ನನ್ಗೂ ಹೇಳಿ ಕೇಳಿ ಸಾಕಾಗಿದೆ. ನೀನಂತೂ ನನ್ನನ್ನ ಮಾವನ ಮಗ ಅಂತ ಟ್ರೀಟ್ ಮಾಡಲ್ಲ, ಆದ್ರೆ ನಾನೇ ನಿನ್ನನ್ನ ಅತ್ತೆ ಮಗಳು ಅನ್ನೋ ತರ ಇಸ್ಕೊತೀನಿ ಕಣೆ. ಇವತ್ತು ನಾಳೆ ಮದ್ವೆ ಆಗೋವರೆಗೂ ಅಷ್ಟೇ ಅಲ್ವೇ? ನಾಳೆ ಮದ್ವೆ ಇಟ್ಕೊಂಡು ಇವತ್ತು ಗಂಡು ಬೀರಿ ತರ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಯಲ್ಲೇ, ನಾನು ನಿನ್ನನ್ನ ಎಷ್ಟು ಆಡ್ಕೋತಿದ್ದೀನಿ, ಆದ್ರೂ ನಿನ್ನ ಡ್ರೆಸ್ ಬದಲಾಗ್ಲಿಲ್ಲ ಎಂದು ಜೋರಾಗಿ ನಗುತ್ತಿದ್ದ ಸಾನ್ವಿ ಅವನನ್ನೇ ನೋಡುತ್ತಾ ಕಳೆದು ಹೋಗಿದ್ದಳು. ವಿಕ್ರಮ್, ಅಲ್ಲ, ಇಷ್ಟು ರೇಗಿಸಿದ್ರು ಒಂದು ಮಾತಾಡ್ತಿಲ್ಲ, ಕೌಂಟರ್ ಕೊಡ್ತಿಲ್ಲ, ಕೈ ಹಿಡ್ಕೊಂಡ್ರು ಒಂದು ಪಂಚು ಇಲ್ಲ. ಅವತ್ತು ಹೊಟ್ಟೆಗೆ ಹೊಡಿದ್ಯಲ್ಲ, ಆತರ ಒಂದು ಪಂಚು ಕೊಟ್ರೆ ಸುಮ್ನೆ ಹೊರಟು ಹೋಗ್ತಿದ್ದೆ, ನಿನ್ನ ಇಷ್ಟು ರೇಗಿಸೋ ಧೈರ್ಯ ಮಾಡ್ತಿರ್ಲಿಲ್ವೇನೋ ಎಂದಾಗ ಸಾನ್ವಿ ತನ್ನನ್ನು ಇಷ್ಟೊಂದು ರೇಗಿಸುತ್ತಿದ್ದ ಅವನನ್ನು ಆಟ ಆಡಿಸುವ ಸಲುವಾಗಿ ನನ್ಗೆ ನಾಳೆ ಸ್ವರ್ಣರಾಮನ ಬಿಟ್ಟು ಹೋಗ್ಬೇಕು ಅನ್ನೋ ನೋವು. ಇವತ್ತು ಒಂದೇ ದಿನ ನಾನು ಅವರ ಜೊತೆ ಇರೋದು, ನಾಳೆ ಮನೆಯಿಂದ ನಾನು ಹೋದ್ರೆ ಮತ್ತೆ ನಾನು ನಿಮ್ಮ ಮನೆಗೆ ಕಾಲಿಡಲ್ಲ. ನಾನು ಆ ಮನೆಯಿಂದ ದೂರ ಹೋಗ್ಬೇಕು ಅನ್ನೋದೇ ನಿಮ್ಮ ಮಹದಾಸೆ, ಅದನ್ನ ನಾನು ನೆರವೇರಿಸ್ತೀನಿ, ಆಗ ನಿಮ್ಮ ಅಹಂ ಗೆಲ್ಲುತ್ತೆ ಎಂದಳು ಬೇಸರವಾದಂತೆ ನಾಟಕವಾಡುತ್ತಾ. ವಿಕ್ರಮ್, ಹಾಗಿದ್ರೆ ನಿನ್ನ ಅಭಿಪ್ರಾಯದಲ್ಲಿ ಮನೆ ಹೆಣ್ಣು ಮಗಳನ್ನ ಮದುವೆ ಮಾಡಿ ಕೊಟ್ರೆ ಮುಗಿತಾ? ಅವಳು ಮನೆಗೆ ಬರ್ಲೇಬಾರ್ದು ಅಂತ ಅನ್ಕೊಂಡಿದ್ಯಾ? ಈಡಿಯಟ್, ಎಲ್ಲಿಂದ ಬರುತ್ತೆ ಇಂತ ಉಲ್ಟಾ ಯೋಚನೆಗಳ ನಿನ್ಗೆ? ಹಾಗಿದ್ರೆ ತಂದೆ ತಾಯಿ ತಮ್ಮ ಹೆಣ್ಣು ಮಕ್ಕಳನ್ನ ಮದ್ವೆನೆ ಮಾಡಬಾರ್ದು ಎಂದ ಕೋಪದಲ್ಲಿ. ಸಾನ್ವಿ, ಅದು ಹೆಣ್ಣು ಮಕ್ಕಳನ್ನ ಮದ್ವೆ ಮಾಡಿ ಕೊಡೋ ತಂದೆ ತಾಯಿಗೆ ಅನ್ವಯ ಆಗಲ್ಲ, ನನ್ನಂತ ಅನಾಥ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತೆ ಅಷ್ಟೇ. ಯಾಕೆಂದ್ರೆ ನನ್ನನ್ನ ದ್ವೇಷ ಮಾಡಿ ಸೇಡು ತೀರಿಸ್ಕೊಳ್ಳೋಕೆ ನಿಮ್ಮಂತವರು ಇರ್ತೀರಲ್ಲ, ಅದಕ್ಕೆ ಎಂದಾಗ ವಿಕ್ರಮ್ಗೆ ಕೋಪ ಹೆಚ್ಚಾಯ್ತು. ತಾಳ್ಮೆ ಮೀರಿ ಸಾನ್ವಿ ಕೆನ್ನೆಗೆ ಬಾರಿಸಿ, ನಿನ್ನ ಯೋಚನೆ ಹೀಗೆ ಇರುತ್ತೆ, ಅದು ಬದಲಾಗಲ್ಲ, ನಾನು ಬದಲಾದಷ್ಟು ಸುಲಭವಾಗಿ ನೀನು ಬದಲಾಗಲ್ಲ. ನಾನು ನಿನ್ನಿಂದ ಇಂಥ ಮಾತು ನಿರೀಕ್ಷಿಸಿರ್ಲಿಲ್ಲ. ನನ್ನ ಅಪ್ಪ ಅಮ್ಮ ಹೇಳ್ತಿದ್ರು, ಅತ್ತೆ ಮಾವ ಅಂದ್ರೆ ನಿನ್ನ ಅಪ್ಪ ಅಮ್ಮ ದೇವ್ರಂತವ್ರು ಅಂತ. ತವ್ರ ಮಗಳಾಗಿ ಹುಟ್ಟಿರೋ ನೀನು, ನಮ್ಮ ಅಪ್ಪ ಅಮ್ಮ ಕೂಡ ದೇವ್ರೆ, ಅವರು ಬೆಳೆಸಿರೋದು ನಿನ್ನನ್ನ. ಆದ್ರೆ ಅವ್ರ ಯಾರ ಮನಸ್ಸಲ್ಲಿ ಈ ರೀತಿ ಯೋಚನೆಗಳು ಬರೋಕೆ ಇಲ್ಲ, ಅಂತದ್ರಲ್ಲಿ ನೀನು ಈ ರೀತಿ ಯೋಚನೆ ಮಾಡ್ತೀಯಾ?
ಇನ್ನು ನೀನು ನನ್ನನ್ನ ಅರ್ಥ ಮಾಡ್ಕೊಂಡಿಲ್ಲ ನಿನ್ನನ್ನ ಎನ್ನುತ್ತಾ ಅವಳ ಕುತ್ತಿಗೆಯನ್ನು ಒತ್ತಿ ಹಿಡಿದ ಸಾನ್ವಿ ಕಣ್ಣನ್ನೇ ನೋಡುತ್ತಾ ಏನಾಗಿದ್ಯಾ ನಿನ್ಗೆ ಇಷ್ಟು ಹಠ ಮಾಡ್ತೀಯಾ ನಾನು ಬದಲಾಗಿದ್ದೀನಿ ಅಂತ ಇನ್ನು ಯಾವ ರೀತಿ ಅರ್ಥ ಮಾಡಿಸ್ಬೇಕು ನಿನ್ಗೆ ನೀನು ಇದೇ ರೀತಿ ಆಡ್ತಿದ್ರೆ ಅಮ್ಮ ಅಪ್ಪ ಅಂದ್ರೆ ನಿನ್ನ ಸ್ವರ್ಣ ರಾಮು ನೊಂದ್ಕೋತಾರೆ ನೀನು ಅನ್ಕೊಂಡ ಹಾಗೆ ಏನೂ ಇಲ್ಲ ನಿನ್ನ ಮದ್ವೆಗೆ ನನ್ನ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಇದೆ ಅದು ಸರ್ಪ್ರೈಸ್ ಏನು ಅಂತ ನೀನು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ ಪ್ಲೀಸ್ ನಾಳೆವರೆಗೂ ಸ್ವಲ್ಪ ತಾಳ್ಮೆಯಿಂದ ಸುಮ್ಮನೆ ಇದ್ಬಿಡು ನಾನು ನಿನ್ನನ್ನ ದ್ವೇಷ ಮಾಡಿ ತಪ್ಪು ಮಾಡಿದ್ದೀನಿ ನಿಜ ಆದ್ರೆ ಈಗ ನಿನ್ ಮೇಲೆ ನನ್ಗೆ ಯಾವ ಕೋಪ ದ್ವೇಷ ಇಲ್ಲ ಎಂದ ಸಾನ್ವಿ ಅವನನ್ನು ಆಟ ಆಡಿಸುವ ಸಲುವಾಗಿ ಆಡಿದ ಮಾತು ವಿಕ್ರಮ್ಗೆ ಕೋಪ ತರಿಸಿತ್ತು ಆ ಭರದಲ್ಲಿ ಅವನು ಸಾನ್ವಿ ಕೆನ್ನೆಗೆ ಹೊಡೆದು ತುಂಬಾ ಒರಟಾಗಿ ನಡೆದುಕೊಂಡಿದ್ದ ಇದರಿಂದ ಸಾನ್ವಿ ಮನಸ್ಸಿಗೆ ನೋವಾಗಿತ್ತು ಅವಳು ಮನಸ್ಸಲ್ಲಿ ನಿಮ್ಮ ಪ್ರೀತಿ ಬಯಸ್ತಿರೋ ನನ್ಗೆ ನಿಮ್ಮಿಂದ ಪ್ರೀತಿ ಸಿಗಲ್ಲ ಸಿಗ್ತಿರೋದು ಬರೀ ನೋವಷ್ಟೇ ಎಂದು ನೊಂದುಕೊಂಡವಳು ವಿಷಾದದ ಧ್ವನಿಯಲ್ಲಿ ವಿಕ್ರಮ್ ಸರ್ ನನ್ನ ವಿಷಯದಲ್ಲಿ ಬದಲಾಗಿದ್ದೀನಿ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅದು ನಿಮ್ಮ ನಡತೆಯಲ್ಲಿ ವ್ಯಕ್ತಿತ್ವದಲ್ಲಿ ಕಾಣಬೇಕು ಆದ್ರೆ ನೀವು ಈಗ್ಲೂ ನನ್ನ ಹತ್ರ ಹೇಗೆ ಬಿಹೇವ್ ಮಾಡ್ತಿದ್ದೀರಾ ಅನ್ನೋದು ಅರ್ಥ ಆಗ್ತಿದ್ಯಾ ಹೇಳಿ ಎಂದು ಕಷ್ಟಪಟ್ಟು ಮಾತನಾಡಿದಳು ಅವಳ ಮಾತು ಕೇಳಿದ ವಿಕ್ರಮ್ಗೆ ತಾನು ಸಾನ್ವಿ ಕುತ್ತಿಗೆಯನ್ನು ಒತ್ತಿ ಇರುವುದು ಅರಿವಿಗೆ ಬಂತು ಅವನು ತಕ್ಷಣ ಸಾನ್ವಿ ಕುತ್ತಿಗೆಯಿಂದ ತನ್ನ ಕೈ ತೆಗೆದು ಅದಕ್ಕೆ ನನ್ಗೆ ಕೋಪ ಬರಿಸ್ಬೇಡ ಅಂತ ಹೇಳೋದು ನಾನು ಅನ್ಕೊಂಡಿದ್ದು ನಡೀಲಿಲ್ಲ ಅಂದ್ರೆ ನಾನು ತಾಳ್ಮೆ ಕಳ್ಕೊಂಡ್ರೆ ಹೀಗೆ ಬಿಹೇವ್ ಮಾಡ್ತೀನಿ ನನ್ನ ಕಂಟ್ರೋಲ್ ನಲ್ಲಿ ನಾನು ಇರಲ್ಲ ಎಂದಾಗ ಸಾನ್ವಿ ಅಲ್ಲ ವಿಕ್ರಮ್ ಸರ್ ಆ ಓನರ್ ಶಾಂತಿ ಅಕ್ಕಂಗೆ ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ರು ನಿಮ್ಗೆ ಸ್ವಲ್ಪನೂ ಕೋಪ ಬರ್ಲಿಲ್ಲ ಯಾವ ವಿಷಯದಲ್ಲೂ ಯಾರ ವಿಷಯದಲ್ಲೂ ನಿಮ್ಗೆ ಕೋಪ ಬರೋದೇ ಇಲ್ಲ ಆದ್ರೆ ನನ್ನ ವಿಷಯದಲ್ಲಿ ಎಲ್ಲದಕ್ಕೂ ಕೋಪ ಬರುತ್ತೆ ಕೊನೆಗೆ ನಾನು ಆಡಿದ ಸತ್ಯವಾದ ಮಾತಿಗೂ ನಿಮ್ಗೆ ಕೋಪ ಬಂತು ನನ್ ಮೇಲೆ ಮಾತ್ರ ನಿಮ್ಗೆ ಕೋಪ ಬರೋದಾ ನಾನೇನು ಮಾಡಿದ್ರು ತಪ್ಪು ಏನ್ ಮಾತಾಡಿದ್ರು ತಪ್ಪು ನಿಮ್ಮ ದೃಷ್ಟಿಯಲ್ಲಿ ನಾನು ಯಾವಾಗ್ಲೂ ತಪ್ಪಿತಸ್ಥೇ ಆಗಿನೇ ಕಾಣ್ತೀನಿ ಅಲ್ವಾ ಅಟ್ಲೀಸ್ಟ್ ನಾನು ಒಬ್ಬ ಮನುಷ್ಯಳು ಅಂತ ಕೂಡ ನಿಮ್ಗೆ ಅನ್ಸಲ್ಲ ಎಂದಳು ಮುಂದೇನು ವಿಕ್ರಮ್ ಸಾನ್ವಿ ವಿಷಯದಲ್ಲಿ ಮಾತ್ರ ಯಾಕೆ ಹೀಗೆ ನಡ್ಕೋತಾನೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಈ ಕತೆ ನಿಮ್ಗೆ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಚಂದಾದಾರರಾಗಿ ಮಿಸ್ ಮಾಡದೆ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.